ಎಲ್ಲ ವಯೋಮಾನದವರಿಗಾಗಿ, ರೋಗ ನಿರೋಧಕ ಶಕ್ತಿ ವೃದ್ಧಿಗಾಗಿ ಶುದ್ಧ ಅರಶಿಣದ ಸತ್ವ ಹರಿದ್ರಾರಸ. ಇದು ದೇಸಿ ಉತ್ಥಾನದ ಉತ್ಪನ್ನ. ನಿನ್ನೆ ದೆಹಲಿಯ ಐತಿಹಾಸಿಕ ರಾಮಲೀಲಾ ಮೈದಾನದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ND ಮೈತ್ರಿಕೂಟದ ಒಂದಷ್ಟು ಜನ ನಾಯಕರುಗಳೆಲ್ಲ ಯಥಾ ಪ್ರಕಾರ ರಾಹುಲ್ ಗಾಂಧಿಯವರ ಅಚ್ಚುಮೆಚ್ಚಿನ ವಿಚಾರಧಾರೆ ಅನ್ನೋದಕ್ಕಿಂತ ಇತ್ತೀಚಿನ ಆತಂಕವಾದ ವೋಟ್ ಚೋರಿ ವಿಚಾರದಲ್ಲಿ ಬೃಹತ್ ರ್ಯಾಲಿ ನಡೆಸಿದರು. ವಿವಿಧ ರಾಜ್ಯಗಳ ಪ್ರದೇಶ ಕಾಂಗ್ರೆಸ್ ಕಮಿಟಿ ಘಟಕಗಳು ಕರೆತಂದಿದ್ದ ಒಂದು 10,000 ಜನ ಪ್ರೇಕ್ಷಕರ ನಡುವೆ ಅವರೆಲ್ಲ ಪಾಪ ಚಳಿಯಲ್ಲಿ ನಡುತ್ತಾ ಕೂತಿದ್ರು. ಅವ್ರ ನಡುವೆ ರಾಹುಲ್ ಗಾಂಧಿ ಮತ್ತು ಅವರ ಸಹೋದರಿ ಪ್ರಿಯಾಂಕಾ ವಾದ್ರಾ ಗಾಂಧಿ ವೋಟ್ ಚೋರಿ ಅಂತ ಇಡೀ ಚುನಾವಣಾ ಆಯೋಗದ ವಿರುದ್ಧ ತಮ್ಮ ರಣಕಹಳೆಯನ್ನು ಮೊಳಗಿಸಿ ಏನ್ ಸಾಧಿಸಿದ್ರು, ಯಾವ ಗುರಿ ಸಾಧನೆಗಾಗಿ ಆ ರ್ಯಾಲಿ ಬೇಕಿತ್ತು. ಅದರಲ್ಲೂ ಸಂಸತ್ತಿನ ಉಭಯ ಸದನಗಳಲ್ಲಿ ಈ ವಿಚಾರ ಈಗಾಗಲೇ ಸವಿಸ್ತಾರವಾಗಿ ಚರ್ಚೆ ಆಯಿತು. ಅದರಲ್ಲಿ ಇವ್ರು ಎಲ್ಲರೂ ಮಾತಾಡಿದ್ದಾಯ್ತು. ಅದಕ್ಕೆ ಆಳುವ ಪಕ್ಷದ ಪರವಾಗಿ ಸ್ವತಃ ಗೃಹ ಸಚಿವ ಅಮಿತ್ ಶಾ ಅವರೇ ಅನೇಕ ಐತಿಹಾಸಿಕ ಪುರಾವೆಗಳ ಸಮೇತ, ದಾಖಲೆಗಳ ಸಮೇತ, ವಾಸ್ತವದಲ್ಲಾಗಿರೋ ಬದಲಾವಣೆ ಸಮೇತ ಎಲ್ಲ ಸವಿವರವಾದ ಉತ್ತರ ಕೊಟ್ಟ ಮೇಲೂ ಕೂಡ ಯಾಕೆ ಇವ್ರಿಗೆ ರ್ಯಾಲಿ ಬೇಕಿತ್ತು ಅಂದಹಾಗೆ ಇದಕ್ಕೆ ಸಂಬಂಧಪಟ್ಟ ತಾವೇ ಬಯಸಿದ ಈ ಕಲಾಪದ ಹಂತದಲ್ಲಿ ಗೃಹ ಸಚಿವರು ಉತ್ತರ ಕೊಡುವಾಗ ತಾಳ್ಮೆಯಿಂದ ಕೇಳಿಸ್ಕೊಳ್ಳುವಷ್ಟು ವ್ಯವಧಾನ ಇರಲಿಲ್ಲ. ಯಾವಾಗ ಅವರು ಎತ್ತಿಟ್ಟ ಕೆಲವು ವಾಸ್ತವ ಸಂಗತಿಗಳ ಬಗ್ಗೆ ಮುಜುಗರ ಉಂಟಾಯಿತು, ಇಡೀ ಪ್ರತಿಪಕ್ಷಗಳನ್ನ ಸುಮಾರು 11 ಪ್ರತಿಪಕ್ಷಗಳ ಸಂಸದರೆಲ್ಲ ಕರ್ಕೊಂಡ್ಬಿಟ್ಟು ವಾಕೌಟ್ ಮಾಡಿದ್ರು. ವಾಕೌಟ್ ಮಾಡಿ ಸಾಧಿಸಿದ್ದೇನು, ಹೊರಗಡೆ ಬಂದ್ಬಿಟ್ಟು ಮಾಧ್ಯಮಗಳ ಎದುರು ತಮ್ಮ ಪರಾಕ್ರಮವನ್ನು ಮೆರೆದ್ರು. ನೋಡಿ, ನನ್ನ ನೋಡಿದ್ಕೊಳ್ಳಿ ಅವ್ರ ಕೈ ನಡುಕ್ತಾ ಇತ್ತು, ಅವ್ರಿಗೆ ಧೈರ್ಯವೇ ಇರಲಿಲ್ಲ, ನಾನು ಎತ್ತಿದ ಪ್ರಶ್ನೆಗಳಿಗೆ ಉತ್ತರ ಕೊಡೋ ತಾಕತ್ತೆ ಅವರಲ್ಲಿ ಇರಲಿಲ್ಲ ಅಂತ ಅವ್ರಿಗೆ ದೈಹಿಕವಾಗಿ ಮೂದಲಿಕೆ ಮಾಡಿದ್ರು ಅಮಿತ್ ಶಾ ಅವ್ರ ವಿರುದ್ಧ. ಅದನ್ನ ಮಾಡಿದ್ಬಿಟ್ರೆ ಮತ್ತೆ ನಿನ್ನೆ ಈ ಪೂರ್ವ ಯೋಜಿತ ರ್ಯಾಲಿಯ ಅಗತ್ಯ ಏನಿತ್ತು? ಆ ವೋಟ್ ಚೋರಿ ರ್ಯಾಲಿಗೆ ಒಂದು ದಿನ ಮುನ್ನ ಇಲ್ಲಿ ಕರ್ನಾಟಕದ ಅವರ ನಿಷ್ಠಾವಂತ ರಾಜ್ಯ ಸರ್ಕಾರ ಇದೆ, ಅವರಿಲ್ಲಿ ಅಸೆಂಬ್ಲಿ ಕ್ಷೇತ್ರದಲ್ಲಿ ನಡೆದಿದೆ ಅನ್ನಲಾದ ವೋಟ್ ಚೋರಿಗೆ ಸಂಬಂಧಪಟ್ಟಂತೆ ಒಂದು SIT ಅನ್ನು ನೇಮಿಸಿದ್ರು. CID ಅಧಿಕಾರಿಗಳು ಅದರಲ್ಲಿ ತನಿಖೆಯಲ್ಲಿ ಪಾಲ್ಗೊಂಡಿದ್ರು. ಅವರು ಕೂಡ ಶುಕ್ರವಾರವೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ಚಾರ್ಜ್ ಶೀಟ್ ಹಾಕಿದ್ರು. ಸುಮಾರು 22,000 ಪುಟಗಳ ಆ ಚಾರ್ಜ್ ಶೀಟ್ ಅಲ್ಲಿ ವೋಟ್ ಚೋರಿ ನಡೆದಿದೆ ಅಂತ ಹೇಳಿಲ್ಲ, ನಡೆಸ್ಬೇಕು ಆ ವೋಟ್ ಚೋರಿಗೆ ಸಂಬಂಧಪಟ್ಟ ಪ್ರಯತ್ನವನ್ನ ಭಂಗಗೊಳಿಸಲಾಯಿತು ಅಂತ ಹೇಳಿದ್ದಾರೆ ಅಷ್ಟೇ ಹೊರತು ವೋಟ್ ಚೋರಿ ನಡೆದೇ ಹೋಗ್ಬಿಡ್ತು, ಸಾವಿರಾರು ಜನ ಮತದಾರನ ಹಕ್ಕನ್ನೇ ಕಸ್ಕೊಳ್ಳಾಯಿತು ಮತ್ತು ಈ ಪ್ರಕರಣವನ್ನ ಪತ್ತೆ ಹಚ್ಚಿತ್ತು ತಾವೇ ಅನ್ನೋ ರೀತಿಯಲ್ಲಿ ಅದು ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ಆವತ್ತಿನ ಸ್ಥಳೀಯ ಚುನಾವಣಾ ಅಧಿಕಾರಿಗಳೇ ವಿಫಲ ಪ್ರಯತ್ನವನ್ನ ಪತ್ತೆ ಮಾಡಿ ಅವರೇ FIR ದಾಖಲಿಸಿದ್ದು ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿರುವಾಗ ಇವರಲ್ಲಿ ಏನ್ ಸಾಧಿಸ್ಲಿಕ್ಕೆ ಹೊರಟಿದ್ರು? ರಾಷ್ಟ್ರ ರಾಜಧಾನಿಯಲ್ಲಿ ಈ ರ್ಯಾಲಿ ನಡೆಸೋದ್ರ ಮೂಲಕ ಏನ್ ಸಾಬೀತು ಮಾಡ್ಲಿಕ್ಕೆ ಹೊರಟಿದ್ರು? ಮತ್ತೆ ಯಥಾ ಪ್ರಕಾರ ಅವರ ಭಾಷಣಗಳಲ್ಲೂ ಕೂಡ ಸರ್ಕಾರಕ್ಕಿಂತ ಹೆಚ್ಚಾಗಿ ನೇರವಾಗಿ ಮುಖ್ಯ ಚುನಾವಣಾ ಆಯುಕ್ತರು ಮತ್ತು ಇನ್ನಿಬ್ಬರು ಆಯುಕ್ತರ ವಿರುದ್ಧ ತಮ್ಮ ಹತಾಶೆಯ ಕಿಡಿಕಾರಿದ್ರು. ಅಷ್ಟೇ ಅಲ್ಲ, ನಾವು ಮುಂದೆ ಅಧಿಕಾರಕ್ಕೆ ಬಂದು ನಿಮಗ್ ಬುದ್ಧಿ ಕಲಿಸ್ತೇವೆ ಅಂತ ಬೆದರಿಕೆ ಹಾಕೋ ಮಟ್ಟಕ್ಕೆ ಹೋಗ್ಬಿಟ್ರು. ಇದ್ರ ಅರ್ಥ ಏನು? ಇವತ್ತು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕರಾಗಿರೋ ರಾಹುಲ್ ಗಾಂಧಿ ಅಂತಂದ್ರೆ ಅವರೊಬ್ಬ ಛಾಯಾ ಪ್ರಧಾನಮಂತ್ರಿ ಇದ್ದಾಗೆ. ಏನಾದ್ರೂ ಲೋಕಸಭೆಯಲ್ಲಿ ಬಲಾಬಲದ ಸ್ವತಂತ್ರ ಆಗ್ಬಿಟ್ರೆ ಅವರು ಪ್ರಧಾನಮಂತ್ರಿ ಆಗೋ ಸಾಧ್ಯತೆ ಇದೆ. ಮುಂದೊಂದು ದಿನ ಭಾರತದ ಪ್ರಧಾನಮಂತ್ರಿ ಆಗ್ಬೇಕನ್ನೋ ಆ ಕೊರಗಿನಲ್ಲೇ 20 ವರ್ಷ ಸಂಸತ್ನಲ್ಲಿ ಕಳೆದಿರೋ ರಾಹುಲ್ ಗಾಂಧಿ ಅವರು ಅಧಿಕಾರಕ್ಕೆ ಬಂದಾಗ ನಿಮ್ಮನ್ನ ನೋಡ್ಕೊಳ್ತೇವೆ ಅಂತಂದ್ಬಿಟ್ಟು ಸರ್ಕಾರಿ ಅಧಿಕಾರಿಗಳನ್ನ, ಅದು ಸಂವಿಧಾನಾತ್ಮಕ ಹುದ್ದೆಯಲ್ಲಿರೋ ಒಬ್ಬ ಮುಖ್ಯ ಚುನಾವಣಾ ಆಯುಕ್ತರಿಗೆ ಬೆದರಿಕೆ ಹಾಕ್ತಾರೆ ಅಂತಂದ್ರೆ ಇವರು ಯಾವ ರೀತಿಯ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸ್ತಾ ಇದ್ದಾರೆ? ಅವ್ರ ಕಾಕತಾಳೀಯವೋ ಏನೋ ನೋಡಿ. ನಿನ್ನೆ ಅವರು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣಾ ಆಯೋಗವೇ ವಿಲ್ಲನ್ ಅಂತ ಅವರು ಬಿಂಬಿಸ್ತಾ ಇರುವಾಗ್ಲೇನೆ ಅತ್ತ ಕೇರಳದಲ್ಲಿ ನಡೆದ ಮಹಾನಗರ ಪಾಲಿಕೆ ಮತ್ತು ನಗರ ಪಾಲಿಕೆ ಚುನಾವಣೆಗಳ ಫಲಿತಾಂಶ ಬಂತು, ಪಂಚಾಯತ್ಗಳ ಫಲಿತಾಂಶ ಕೂಡ ಬಂತು. ಅಲ್ಲೆಲ್ಲ ಕಾಂಗ್ರೆಸ್ ನೇತೃತ್ವದ UDF ಮೈತ್ರಿಕೂಟವೇ ದಿಗ್ವಿಜಯ ಸಾಧಿಸಿತ್ತು. ಕೇರಳದ ರಾಜಧಾನಿ ತಿರುವನಂತಪುರದ ಮಹಾನಗರ ಪಾಲಿಕೆಯಲ್ಲಿ ಇದೇ ಪ್ರಥಮ ಬಾರಿಗೆ ಭಾರತೀಯ ಜನತಾ ಪಕ್ಷ ಗೆಲುವು ಸಾಧಿಸಿದ್ದು ಅನ್ನೋದು ಬಿಟ್ರೆ ಉಳಿದಂತೆ ಅಲ್ಲೆಲ್ಲ ತಮ್ಮದೇ ಪಕ್ಷ ಬೇರೆ ಬಾರಿಸಿತ್ತು. ಇದೇ ಮೊದಲ ಬಾರಿಗೆ ಅಲ್ಲಿನ ಆಡಳಿತಾರೂಢ ಎಡಪಂಥೀಯ ಸರ್ಕಾರದ ವಿರುದ್ಧ ತಾವೇ ಪ್ರಚಂಡ ಜಯ ಗಳಿಸಿರುವಾಗ ಇಲ್ಲಿ ಚುನಾವಣಾ ವ್ಯವಸ್ಥೆ ಬಗ್ಗೆ
ಮತದಾನದ ಬಗ್ಗೆ, ಮತಗಳಿಕೆ ಬಗ್ಗೆ, ಮತಯಂತ್ರದ ಬಗ್ಗೆ, ಚುನಾವಣಾ ಆಯುಕ್ತರ ಬಗ್ಗೆ ಇಲ್ಲ ಸಲ್ಲದ ದೋಷಾರೋಪಣೆ ಮಾಡೋದ್ರ ಮೂಲಕ ಏನ್ ಸಾಧ್ಲಿಕ್ಕೆ ಹೊರಟಿದ್ರು? ಹಾಗಾದ್ರೆ ನೀವು ನಿನ್ನೆ ಕೇರಳ ರಾಜ್ಯದ ಸ್ಥಳೀಯ ಸಂಸ್ಥೆಗಳಲ್ಲಿ ಗಳಿಸಿದ ಗೆಲುವು ಕೂಡ ಓಟ್ ಚೋರಿಯಿಂದ ಆಗಿದ್ದ? ಕೇರಳ ರಾಜ್ಯದ ಮುಖ್ಯ ಚುನಾವಣಾ ಅಧಿಕಾರಿ ವಿರುದ್ಧ ಕೂಡ ಇದೇ ರೀತಿ ಓಟ್ ಚೋರಿ ಆರೋಪ ಮಾಡ್ತೀರಾ? ಯಾವುದಕ್ಕೂ ಅವ್ರ ಹತ್ರ ಉತ್ತರ ಇಲ್ಲ. ಅಸಂಬದ್ಧವಾಗಿ ಇತ್ತೀಚಿನ ಬಿಹಾರ್ ಚುನಾವಣೆಯಲ್ಲಿ ಅನುಭವಿಸಿದ ಘೋರ ಪರಾಭವದ ನೈತಿಕ ಹೊಣೆಗಾರಿಕೆಯನ್ನು ಒಪ್ಕೊಳ್ಳೋದ್ರ ಬದಲು ಪ್ರತಿ ಸಾರಿ ಸೋತಾಗ್ಲೂ ಕೂಡ ಚುನಾವಣಾ ಆಯೋಗವೇ ಕಾರಣ ಅಂತ ಹೇಳೋದು, ಗೆದ್ದಾಗ ಸುಮ್ಮನಿರೋದು, ಗೆದ್ದಾಗ ಅದು ಪ್ರಜಾತಂತ್ರದ ಗೆಲುವು ಅಂತ ಹೇಳ್ಕೊಳ್ಳೋದು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರ ನಂತರ ಎರಡನೇ ಸರ್ವೋಚ್ಚ ನಾಯಕಿಯಾಗಿ ಅಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ದಿಷ್ಟ ಹುದ್ದೆ ಇಲ್ದಿದ್ರು ಕೂಡ ವಯನಾಡ್ನ ಸಂಸದೆ ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರು ನೇರವಾಗಿ ಪ್ರಧಾನಮಂತ್ರಿ ಅವರ ವಿರುದ್ಧವೇ ವಾಗ್ದಾಳಿ ನಡೆಸಿದ್ರು. ಇದೇ ಮೊದಲ ಬಾರಿಗೆ ಅತ್ಯಂತ ಘೋರವಾದ ಮತ್ತು ಗಂಭೀರವಾದ ಆಧಾರ ರಹಿತ ಆರೋಪ. ಪ್ರಧಾನಮಂತ್ರಿಯವರ ಕಚೇರಿಯಲ್ಲೇನೆ, ಗೃಹ ಕಚೇರಿಯಲ್ಲೇನೆ ಆನ್ಲೈನ್ ಬೆಟ್ಟಿಂಗ್ ನಡೆಸೋ ಒಬ್ಬ ಡಾನ್ ಇದ್ದಾನೆ, ಅಲ್ಲೊಬ್ಬ ಮಾಫಿಯಾ ಕೂಡ ಇದ್ದಾನೆ ಅಂತಂದ್ಬಿಟ್ಟು ಆ ಮಟ್ಟಕ್ಕೆ ಆರೋಪ ಮಾಡಕ್ ಹೋದ್ರು. ಅವ್ರಿಗೇನಾದ್ರೂ ಜವಾಬ್ದಾರಿ ಇದೆಯಾ? ಅದಕ್ಕೆ ಪೂರಕವಾದ ಯಾವ ಸಾಕ್ಷ್ಯಾಧಾರವಿಲ್ಲದೆ ಬೇಕಾಬಿಟ್ಟಿಯಾಗಿ ಈಗಾಗಲೇ ಅವರು ಗುಜರಾತಿನ ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸ್ಕೊಂಡು 25 ವರ್ಷಗಳ ಹಿಂದನೆ ಮೊಟ್ಟ ಮೊದಲ ದಿನದಿಂದನೇ ಈ ಕುಟುಂಬಕ್ಕೆ, ಕಾಂಗ್ರೆಸ್ನ ಈ ರಾಜ ಪರಿವಾರಕ್ಕೆ ಸಿಂಹ ಸ್ವಪ್ನವಾಗಿ ಕಾಡ್ತಾ ಬಂದಿದ್ದಾರೆ ಅಂತ ಕಾಣುತ್ತೆ ನರೇಂದ್ರ ಮೋದಿ. ಆವತ್ತಿಂದ ಇವತ್ತಿನವರೆಗೂ ನೂರಾರು ಬಾರಿ ಅವ್ರನ್ನ ಬೇರೆ ಬೇರೆ ಪದಗಳನ್ನು ಬಳಸ್ಬಿಟ್ಟು ಬೈದಿದ್ದು ಸಾಕಲ್ವೇ? ದಿನನಿತ್ಯ ಅವ್ರನ್ನ ಅವಮಾನ ಮಾಡ್ತಾ ಬಂದ್ರಿ, ಅವ್ರಿಗೆ ಇಲ್ಲ ಸಲ್ಲದ ವಿಶೇಷಣಗಳು ಬಳಸ್ಬಿಟ್ಟು ಅವ್ರನ್ನ ಬಡಿಸ್ತಾ ಬಂದಿದ್ದೀರಿ. ಚೌಕಿದಾರ್ ಚೋರ್ ಹೈ ಅನ್ನೋದ್ರಿಂದ ಹಿಡಿದು ಕೀಚಡ್ಕ ಕೀಡ ಅನ್ನೋ ಪದ ಬಳಕೆ ಮಾಡ್ಬಿಟ್ಟು ಅವ್ರನ್ನ ಅವಮಾನಿಸ್ತಾ ಬಂದಿದ್ರಿ. ಅಷ್ಟು ಸಾಲದ, ಈಗ ಅವ್ರ ಮನೆಯಲ್ಲಿ ಒಬ್ಬ ಆನ್ಲೈನ್ ಬೆಟ್ಟಿಂಗ್ ಮಾಫಿಯಾ ಇದ್ದಾನೆ ಅಂತಂದ್ಬಿಟ್ಟು ಆರೋಪ ಮಾಡ್ತಿದ್ದೀರಲ್ಲ. ಇವ್ರಿಗೆಲ್ರಿಗೂ ಕೂಡ ದೇಶದಲ್ಲಿ ಪ್ರಜಾಪ್ರಭುತ್ವ ಜೀವಂತವಾಗಿರ್ಬೇಕಾದ್ರೆ ಆಳುವ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲ ಪ್ರತಿಸ್ಪರ್ಧಿ ರಾಜಕೀಯ ಪಕ್ಷಗಳು ಒಂದು ಕನಿಷ್ಠ ಪರಸ್ಪರ ಸೌಜನ್ಯ, ಸಭ್ಯತೆ, ಶಿಷ್ಟಾಚಾರ ಪಾಲನೆ ಮಾಡ್ಬೇಕನ್ನೋ ಆ ಮೂಲಭೂತ ವಿವೇಕ ಕೂಡ ಇಲ್ವಾ ಈಕೆಗೆ? ತಾನೇನೇ ಇದ್ರು ಕೂಡ ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗಳು, ಇಂದಿರಾ ಗಾಂಧಿ ಅವರು ಮೊಮ್ಮಗಳು, ಸೋನಿಯಾ ಗಾಂಧಿ ಅವರು ಮಗಳು ಅನ್ನೋ ಅದೊಂದು ಅಸ್ತಿತ್ವ ಬಿಟ್ರೆ ಬೇರೆ ಏನಿದೆ? ಯಾವ ಜನಪರವಾದ ಹೋರಾಟಗಳಲ್ಲಿ ಈಕೆ ಪಾಲ್ಗೊಂಡಿದ್ರು? ಯಾವ ತನ್ನನ್ನು ಚುನಾಯಿಸಿರೋ ಆ ವಯನಾಡ್ ಕ್ಷೇತ್ರಕ್ಕೆ ಅಲ್ಲೊಂದು ಪ್ರಕೃತಿ ವಿಕೋಪ ನಡೆದಾಗ ಇವರು ಕೊಟ್ಟ ಕೊಡುಗೆ ಏನು? ಅಲ್ಲಿನ ನಿರಾಶ್ರಿತ ಸಂತ್ರಸ್ತ ಜನಕ್ಕೆ ಇವ್ರು ಮಾಡಿದ ಸೇವೆ ಆದ್ರೂ ಏನು? ಕೇವಲ ಇದೊಂದು ಪೆಡಿಗ್ರಿ ಪಾಲಿಟಿಕ್ಸ್, ವಂಶ ಪಾರಂಪರ್ಯ, ಕೆಟ್ಟ ವ್ಯವಸ್ಥೆ, ಪ್ರಜಾಪ್ರಭುತ್ವ ಮತ್ತು ಸೆಕ್ಯುಲರಿಸಂ ಎರಡಕ್ಕೂ ಅಪಚಾರ ಬಗೆಯುವ ಈ ವಂಶ ಪಾರಂಪರ್ಯ ಯಜಮಾನಿಕೆ ಅನಾಯಾಸವಾಗಿ ದಕ್ಕಿದ್ರಿಂದ ಮಾತ್ರ ಈ ರೀತಿ ಮಾತು ಬರ್ಲಿಕ್ಕೆ ಸಾಧ್ಯ. ಈಗಾಗಲೇ ಅವ್ರ ಸಂಸತ್ತರಲ್ಲೂ ಕೂಡ ಅವ್ರ ಮಾತಿನ ಓಘವನ್ನ ತಾವು ಗಮನಿಸಿರ್ಬೋದು. ಯಾವ ರೀತಿ ಈ ದೇಶದ ಪ್ರಶ್ನಾತೀತ ನಾಯಕಿಯಾಗೆ ತಾನು ಹುಟ್ಟಿದ್ದು ಅನ್ನೋ ರೀತಿಯಲ್ಲಿ ಆಕೆ ಮಾತಾಡ್ತಾ ಇರ್ತಾರೆ. ತಮ್ಗಿಂತೂ ವಯಸ್ಸು, ರಾಜಕೀಯ ಅನುಭವ, ಆಡಳಿತಾತ್ಮಕ ಅನುಭವ ಎಲ್ಲದರಲ್ಲೂ ಹಿರಿಯರಾಗಿರೋ ತಮ್ಮದೇ ಪಕ್ಷದ ನಾಯಕರನ್ನ ಕಡೆಗಣಿಸ್ಬಿಟ್ಟು ಮುಂಬಳಿಕೆಗೆ ಧಾವಿಸಿ ಬರೋ ಈ ಪ್ರಿಯಾಂಕಾ ವಾದ್ರಾ ಗಾಂಧಿ ಪ್ರಧಾನಮಂತ್ರಿ ಅವರ ಗೃಹ ಕಚೇರಿ ಕುರಿತಂತೆ ತಾವು ಮಾಡಿರೋ ಆರೋಪವನ್ನ ಸಾಬೀತು ಮಾಡ್ಲಿಕ್ಕೆ ತಯಾರಿದ್ದಾರಾ? ಅದಿರ್ಲಿ, ಈ ಓಟ್ ಚೋರಿ ಅನ್ನೋ ಸಾಬೀತಾಗದ ಆರೋಪವನ್ನ ಪದೇ ಪದೇ ಪುನರುಚ್ಚಾರ ಮಾಡೋದ್ರ ಮೂಲಕ ರಾಷ್ಟ್ರದ ಜನಸಾಮಾನ್ಯ ಮತದಾರರು ದಂಗೆ ಎಳ್ಳಿ ಅಂತ ಬಯಸ್ತಿದ್ದೀರಾ ನಿಮಗೆ? ಚುನಾವಣೆ ಮೂಲಕ ತಮ್ಮ ಪ್ರತಿಸ್ಪರ್ಧಿಯನ್ನು ಸೋಲಿಸ್ಲಿಕ್ಕೆ ಆಗದೆ ಇರೋರು ಪ್ರಧಾನಮಂತ್ರಿ ಅವರ ವಿರುದ್ಧ, ಬಿಜೆಪಿ NDA ಸರ್ಕಾರದ ವಿರುದ್ಧ ಈ ದೇಶ ಜನರೆಲ್ಲ ಬಂಡೇಳ್ಳಿ ಅಂತ ಬಯಸ್ತಾ ಇದ್ದೀರಾ? ಅಶಾಂತಿ ಮತ್ತು ಅರಾಜಕತೆ ಸೃಷ್ಟಿಯಾಗ್ಲಿ ಅಂತ ಬಯಸ್ತಾ ಇದ್ದೀರಾ? ನೇರ ರಾಜಮಾರ್ಗದಿಂದ ಚುನಾವಣೆ ಗೆಲ್ಲಲಿಕ್ಕಾಗದಿರೋರು ವಾಮ ಮಾರ್ಗದಿಂದ ಅಧಿಕಾರ ಹಿಡಿಬೇಕನ್ನೋ ಒಂದು ಹಪಾಹಪಿಗೆ ಬಲಿ ಆಗ್ತಿರೋದು ಒಂದು ದೊಡ್ಡ ದುರಂತ ಅಂತ ಕಾಣುತ್ತೆ. ಇವರು ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಗಾಂಧಿ ಅವರ ಈ ವಿಚಾರ ಲಹರಿಗೆ ಹಿರಿಯರಾದ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ದನಿಗೂಡಿಸಿ ಮಾತಾಡ್ತಾ ಇರೋದು ಅದು ದೊಡ್ಡ ಅವರ ವ್ಯಕ್ತಿತ್ವಕ್ಕೆ ಒಂದು ಚ್ಯುತಿ ಬರುವಂತಹ ಘಟನೆ ಅಂತ ಹೇಳ್ಬೋದು. ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ರಾಷ್ಟ್ರದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸತತವಾಗಿ 10 ಬಾರಿ ಗೆದ್ರು. ಒಂದೇ ಒಂದ್ಸಾರಿ ಲೋಕಸಭಾ ಚುನಾವಣೆ ಸೋತಿದ್ದಷ್ಟೇ. ರಾಜ್ಯ ವಿಧಾನಸಭೆಗೆ ಸತತವಾಗಿ ಗೆದ್ದು ಬಂದು ದಾಖಲೆ ಮಾಡಿದ್ದೆ ಅಂತ ಸ್ವತಃ ತಾವೇ ನರೇಂದ್ರ ಮೋದಿ ಮತ್ತು ಶರದ್ ಪವಾರ್ ಅವ್ರ ಜೊತೆಗೆ ನಡೆದ ಅನೌಪಚಾರಿಕ ಭೇಟಿಯಲ್ಲಿ ಹೇಳ್ಕೊಂಡಿದ್ರು. ಕರ್ನಾಟಕ ಜನರಿಗೂ ಅವ್ರ ಬಗ್ಗೆ ಹೆಮ್ಮೆ ಇದೆ. ಅದೇ ರೀತಿ ಅವರ ಪುತ್ರ ಕೂಡ 2 ಬಾರಿ ಇದೇ ಚುನಾವಣಾ ವ್ಯವಸ್ಥೆಯಲ್ಲಿ ಇದೇ ಚುನಾವಣಾ ಆಯೋಗದ ಆಯುಕ್ತರಿದ್ದಾಗ ಗೆದ್ದು ಬಂದಿದ್ದಾರೆ, ಗೆದ್ದು ಮಂತ್ರಿ ಆಗಿದ್ದಾರೆ. ಆದ್ರೂ ಕೂಡ ಯಾಕೆ ರಾಹುಲ್ ಗಾಂಧಿ ಅವರ ವ್ಯಕ್ತಿಗತ ವೈಫಲ್ಯದ ಜೊತೆಗೆ ತಾವು ಕೂಡ ಧ್ವನಿಗೂಡಿಸ್ತಾ ಇದ್ದಾರೆ? ತಮ್ಮ ವ್ಯಕ್ತಿಗತ ವೈಫಲ್ಯಕ್ಕೆ ಇಡೀ ಚುನಾವಣಾ ವ್ಯವಸ್ಥೆ
ಮತ ಎಣಿಕೆ ಯಂತ್ರಗಳು ಎಲ್ಲದರ ಬಗ್ಗೆ ಕೂಡ ಅನುಮಾನದ ಆ ವಿಷಬೀಜ ಬಿತ್ತಲಿಕ್ಕೆ ಹೊರಟಿದ್ದಾರಲ್ಲ, ಈ ದುಸ್ಸಾಹಸವನ್ನ ಬಿಟ್ಬಿಡ್ಲಿ. ಅದ್ರ ಜೊತೆಗೆ ಮತದಾರರ ಪಟ್ಟಿಯ ಶುದ್ಧೀಕರಣ ಪ್ರಕ್ರಿಯೆ ಕೂಡ ವಿರೋಧ ವ್ಯಕ್ತಪಡಿಸ್ತಾರೆ. ಒಂದ್ ಕಡೆ ಮತದಾರರ ಪಟ್ಟಿ ಸಮರ್ಪಕವಾಗಿಲ್ಲ ಅಂತ ದೋಷಾರೋಪಣೆ ಮಾಡೋದು, ಅದನ್ನು ಶುದ್ಧೀಕರಿಸ್ಲಿಕ್ಕೆ ಹೊರಟ್ರೆ ಆ ವ್ಯವಸ್ಥೆನೇ ಅದೊಂದು ಪಿತೂರಿ ಅಂತ ಆರೋಪಿಸೋದು. ಈ ಯಾವ ಬಲೆಯಲ್ಲಿ, ಯಾವ ಸಂಶಯದ ಬಲೆಯಲ್ಲಿ ಸಿಕ್ಕಾಕೊಂಡಿದ್ದಾರೋ ರಾಹುಲ್ ಗಾಂಧಿ ಅರ್ಥವಾಗ್ತಾ ಇಲ್ಲ. ನಿನ್ನೆ ರಾಮಲೀಲಾ ಮೈದಾನದಲ್ಲಿ ನಡೆದಿದ್ದು ಭಾರತದ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಂಟಕ ತರಬಲ್ಲಂಥ ಒಂದು ಪ್ರಸಂಗ. ಮತ್ತೊಂದು ಸಾರಿ ಈ ದುಸ್ಸಾಹಸಕ್ಕೆ ಅವರು ಕೈಯ ಮುಂದುವರಿಸದೇ ಇರಲಿ. ಇಲ್ಲಿ ಅವರ ದುಸ್ಸಾಹಸಗಳಿಗೆ ರಾಜ್ಯ ಮಟ್ಟದ ಹಿರಿಯ ಅನುಭವಿ ನಾಯಕರುಗಳು ಯಾರು ಯಾವತ್ತೂ ಕೂಡ ಚುನಾವಣಾ ಫಲಿತಾಂಶದ ಬಗ್ಗೆ ಚಕಾರವೆತ್ತೇನೆ ಕ್ರೀಡಾ ಮನೋಭಾವದಿಂದ ಅದನ್ನು ಸ್ವೀಕರಿಸುವಂತ ಧೀಮಂತಿಕೆ ಮತ್ತು ಔದಾರ್ಯ ತೋರಿಸ್ತಾ ಬಂದಿದ್ದಾರೋ ಆ ನಾಯಕರುಗಳೆಲ್ಲ ಈ ಬಾಲಿಶ ದುಸ್ಸಾಹಸ ಜೊತೆಗೆ ಗುರುತಿಸ್ಕೊಳ್ಕೂಡುದು ಅಂತ ಆಗ್ರಹಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.